ಇಂಡಿಯಾ ಅಂತೂ ಹೀನಾಯವಾಗಿ ಇಂಗ್ಲೆಂಡ್ ವಿರುದ್ಧ T20 ಸೀರೀಸ್ ನ ಸೋತಾಯ್ತು. ಇನ್ನು ಇರೋದು ODI ಸೀರೀಸ್. ಇಲ್ಲ ಇವರು ಕಮ್ ಬ್ಯಾಕ್ ಮಾಡಿ ಸೀರೀಸ್ ನ ಗೆಲ್ತಾರ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಇಂಡಿಯನ್ ಸ್ಕ್ವಾಡ್ ಯಾವ ರೀತಿ ಇದೆ, ಸ್ಕ್ವಾಡ್ ಅನಾಲಿಸಿಸ್ ನ ಮಾಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, ಇಂಡಿಯನ್ ಸ್ಕ್ವಾಡ್ ಯಾವ ರೀತಿ ಇದೆ. 15 ಮೆಂಬರ್ ಸ್ಕ್ವಾಡ್ ಅಂತ ಅಂದ್ರೆ ಸೈಡ್ ಅಲ್ಲಿ ಹಾಕಿದೀನಿ, ನೋಡ್ತಾ ಇರಬಹುದು. ಮೊದಲಿಗೆ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಅವರಿದ್ದಾರೆ. ಇವರಿಬ್ರು ಆಲ್ಮೋಸ್ಟ್ 99% ಕನ್ಫರ್ಮ್ ಇವರಿಬ್ರೆ ಓಪನ್ ಮಾಡ್ತಾರೆ. ಏನಾದ್ರು ಇಂಜುರಿ ಆಗ್ಲಿಲ್ಲ ಮ್ಯಾಚ್ ಆ ಟೈಮ್ ಅಲ್ಲಿ ಅಂದ್ರೆ 14ನೇ ತಾರೀಕು ಸ್ಟಾರ್ಟ್ ಆಗ್ತಾರ ಮ್ಯಾಚ್ ಅಲ್ಲಿ ಇವರಿಬ್ರು ಓಪನಿಂಗ್ ಮಾಡೇ ಮಾಡ್ತಾರೆ. ಇನ್ನು ನಂಬರ್ 3 ವಿರಾಟ್ ಕೊಹ್ಲಿ ಅವರು ಈಗ ತಾನೇ ಇಂಜುರಿಯಿಂದ ಕಮ್ ಬ್ಯಾಕ್ ಆಗಿ ಬಂದಿದ್ದಾರೆ. ಇಂಜುರಿಯಿಂದಾಗಿ ಅಫ್ಘಾನಿಸ್ತಾನ ವಿರುದ್ಧ ಸೀರೀಸ್ ನ ಮಿಸ್ ಮಾಡ್ಕೊಂಡ್ರು. ಇನ್ನು ವೈಸ್ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ನಂಬರ್ 4 ಅಲ್ಲಿ ಶ್ರೇಯಸ್ ಅಯ್ಯರ್ ಅವರು ಆಡೋದು ಕನ್ಫರ್ಮ್. ಹಾಗೆ ಟಾಪ್ 4 ಕನ್ಫರ್ಮ್ ಆಗಿದೆ. ಇನ್ನು ನೆಕ್ಸ್ಟ್ KL ರಾಹುಲ್ ಅವರು ಇದ್ದಾರೆ. KL ರಾಹುಲ್ ಅವರು ಕೂಡ ವಿಕೆಟ್ ಕೀಪರ್ ಬ್ಯಾಟರ್ ಮತ್ತು ಈಗ ಅಫ್ಘಾನಿಸ್ತಾನ ವಿರುದ್ಧ ಕೂಡ ಚೆನ್ನಾಗಿ ಆಡೋರು. ಸಿಕ್ಕಿದಂತ ಚಾನ್ಸ್ ಅಲ್ಲಿ ಒಂದೊಳ್ಳೆ ಬ್ಯಾಟಿಂಗ್ ನ ಆಡ್ತಾ ಇದ್ದಾರೆ. ಫಿನಿಶಿಂಗ್ ಮೋಡ್ ಕೂಡ ಅಲ್ಲೂ ಮಾಡಿದ್ರು. ಇಲ್ಲೂ ಕೂಡ ಫಿನಿಶರ್ ಆಗಿ ನಂಬರ್ 5 ಬ್ಯಾಟರ್ ಆಗಿ ಆಡ್ತಾರೆ. ಮತ್ತು ಅವ್ರಿಗೆ ಕಾಂಪಿಟೇಟಿವ್ ಆಗಿ ಇರುವಂತದ್ದು ಇಶಾಂತ್ ಕಿಶನ್ ಅವರು. ವಿಕೆಟ್ ಕೀಪರ್ 1 ಪೊಸಿಷನ್ ಇದೆ, ಆ ಪೊಸಿಷನ್ ಗಾಗಿ ಇವರಿಬ್ರು ಕಚ್ಚಾಡ್ತಾ ಇದ್ದಾರೆ. ಟೀಮ್ ಅಲ್ಲಿ 99% KL ರಾಹುಲ್ ಅವರಿಗೆ ಚಾನ್ಸ್ ಕೊಡೋದಂತ ಕನ್ಫರ್ಮ್ ಆಗಿದೆ. ನೋಡೋಣ ಯಾರು ಚಾನ್ಸ್ ಕೊಡ್ತಾರೆ ಅಂತ. ಇನ್ನು ವಾಷಿಂಗ್ಟನ್ ಸುಂದರ್ ಅವರು ಸ್ಕ್ವಾಡ್ ಅಲ್ಲಿ ಇದ್ದಾರೆ. ಇವ್ರನ್ನ ಆಡಿಸ್ತಾರ ಅಂತ ಒಂದು ಡೌಟ್ ಇದೆ. ನನ್ನ ಕೇಳಿದ್ರೆ ಇವ್ರನ್ನ ಸ್ಕ್ವಾಡ್ ಅಲ್ಲಿ ಆಡಿಸಬಾರ್ದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಅಕ್ಷರ್ ಪಟೇಲ್ ಅವರು ಇದ್ದಾರೆ. ಅಕ್ಷರ್ ಪಟೇಲ್ ಅವರು ಒಬ್ಬ ಅದ್ಭುತವಾಗಿ ಸ್ಪಿನ್ ಮಾಡ್ತಾ ಇದ್ದಾರೆ. ಓಡಿಗೆ ಸಖತ್ತಾಗಿ ಆಡ್ತಾರೆ ಇವರು. ಅದ್ಭುತವಾಗಿ ಬೌಲಿಂಗ್ ಬ್ಯಾಟಿಂಗ್ ಎರಡು ಮಾಡೋದ್ರಿಂದ ಇವ್ರ ಟೀಮ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಸೆಲೆಕ್ಟ್ ಕೂಡ ಮಾಡಿದ್ದಾರೆ. ಸ್ಕ್ವಾಡ್ ಅಲ್ಲಿ ಇದ್ದಾರೆ. 11 ಕೂಡ ಫಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಕ್ಷರ್ ಪಟೇಲ್ ಅವ್ರನ್ನ. ಇನ್ನು ನೆಕ್ಸ್ಟ್ ಇರುವಂತದ್ದು ನಿತೀಶ್ ಕುಮಾರ್ ರೆಡ್ಡಿ ಅವರು. ನಿತೀಶ್ ಕುಮಾರ್ ರೆಡ್ಡಿ ಅವರು ಹಾರ್ದಿಕ್ ಪಾಂಡ್ಯರ್ಗೆ ರೀಪ್ಲೇಸ್ಮೆಂಟ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಒಂದು ಚಾನ್ಸ್ ನ ಕೊಟ್ಟು ನೋಡ್ಬೇಕು. ಈಗ ODI ವರ್ಲ್ಡ್ ಕಪ್ ಹತ್ರ ಬರ್ತಾ ಇರೋದ್ರಿಂದ ಹಾರ್ದಿಕ್ ಪಾಂಡ್ಯರ್ಗೆ ಒಬ್ಬ ರೀಪ್ಲೇಸ್ಮೆಂಟ್ ನ ಪ್ರಿಪೇರ್ ಮಾಡಬೇಕು. ಅದಕ್ಕೋಸ್ಕರ ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಸ್ಕ್ವಾಡ್ ಗೆ ಹಾಕೊಂಡಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಅವರು ಯಾವ ತರ ಆಡ್ತಾರೆ ಅಂತ ನೋಡೋಣ ಸ್ಕ್ವಾಡ್ ಅಲ್ಲಿ. ಅವ್ರಿಗೂ 11 ಅಲ್ಲಿ ಚಾನ್ಸಸ್ ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಕುಲ್ದೀಪ್ ಯಾದವ್ ಅವರು ಇದ್ದಾರೆ. ಕುಲ್ದೀಪ್ ಯಾದವ್ ಅವರು ODI ಒಳ್ಳೆ ಚಮತ್ಕಾರನ ಮಾಡ್ತಾ ಇದ್ದಾರೆ. ಇಂಡಿಯನ್ ODI ಆಲ್ಮೋಸ್ಟ್ ಈಗ ಲಾಸ್ಟ್ ODI ವರ್ಲ್ಡ್ ಕಪ್ ಇಂದ ಇಲ್ಲಿವರೆಗೆ ಎಷ್ಟು ವಿಕೆಟ್ ಟೇಕರ್ ಆಗಿದ್ದಾರೆ ಕುಲ್ದೀಪ್ ಯಾದವ್ ಅವರು ಸ್ಪಿನ್ನರ್ಸ್ ಅಲ್ಲಿ. ಅದರಿಂದ ಇಲ್ಲೂ ಕೂಡ ಅವ್ರಿಗೆ ಚಾನ್ಸ್ ಸಿಗುತ್ತೆ. ಕುಲ್ದೀಪ್ ಯಾದವ್ ಅವರು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಈ ಹೆಸರು ಕೇಳಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ. ಅದು ಜಸ್ಪ್ರೀತ್ ಬುಮ್ರಾ ಅವರು 3 ವರ್ಷಗಳ ನಂತರ ODIಗೆ ಕಮ್ ಬ್ಯಾಕ್ ಮಾಡ್ತಾ ಇರೋದು. ಅವರು ಲಾಸ್ಟ್ ಆಡಿದ್ದು ನವೆಂಬರ್ 19, 2023 ಇಂಡಿಯಾ ವರ್ಲ್ಡ್ ಕಪ್ ಫೈನಲ್ ಸೋಲ್ತು. ಆ ಮ್ಯಾಚ್ ಆಡಿದ್ದು. ಅದಾದ ನಂತರ ಇದೇ ಮ್ಯಾಚ್ ಅವರು ಜಸ್ಪ್ರೀತ್ ಬುಮ್ರಾ ಅವರು ಕಮ್ ಬ್ಯಾಕ್ ನ ಮಾಡ್ತಾ ಇರುವಂತದ್ದು. ಜಸ್ಪ್ರೀತ್ ಬುಮ್ರಾ ಅವರು ಈ ಮ್ಯಾಚ್ ಅಲ್ಲಿ 11 ಅಲ್ಲಿ ಪಿಟ್ ಆಗ್ತಾರೆ ಮತ್ತು 3ಕ್ಕೆ 3 ಮ್ಯಾಚ್ ಕೂಡ ಆಡ್ತಾರೆ. ಇನ್ನು ನೆಕ್ಸ್ಟ್ ಬರ್ತಾ ಇರೋ 2027 ವರ್ಲ್ಡ್ ಕಪ್ ಗೆ ಜಸ್ಪ್ರೀತ್ ಬುಮ್ರಾ ಅವರಿಂದ ಇವಾಗಲೇ ಪ್ರಿಪೇರಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಅವರು ಕೂಡ 11 ಅಲ್ಲಿ ಫಿಕ್ಸ್ ಆಗ್ತಾರೆ. ಇನ್ನು ಪ್ರಸಿದ್ಧ ಕೃಷ್ಣ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ರು. ಆದ್ರೆ ಇದೇ T20 ಸೀರೀಸ್ ನಾಯಿ ಹೊಡ್ಸ್ಕೊಂಡಿದ್ದಾರೆ. ಅದರಿಂದ ಪ್ರಸಿದ್ಧ ಕೃಷ್ಣ ಅವ್ರನ್ನ 11 ಅಲ್ಲಿ ಪಿಟ್ ಮಾಡೋ ಚಾನ್ಸಸ್ ಅಂತೂ ಇಲ್ವೇ ಇಲ್ಲ. ಪ್ರಸಿದ್ಧ ಕೃಷ್ಣ ಅವ್ರನ್ನ ಕೂರಿಸ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಹರ್ಷಿತ್ ರಾಣಾ ಅವರು 11 ಗೆ ಪಿಟ್ ಮಾಡ್ತಾ ಇದ್ರು. ಆದ್ರೆ ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ, ಈ ವಿಡಿಯೋ ಮಾಡಕ್ ಮುಂಚೆ ಬಂದಿರುವಂತ ಅಪ್ಡೇಟ್ಸ್, ಅವರು ಇಂಜುರಿಯಿಂದಾಗಿ ರೂಲ್ಡ್ ಔಟ್ ಆಗೋರಂತೆ ಈ ODI ಸೀರೀಸ್ ಇಂದ. ಅದರಿಂದ ಹರ್ಷಿತ್ ರಾಣಾ ಅವ್ರಿಗೆ ಯಾರನ್ನಾರು ರೀಪ್ಲೇಸ್ಮೆಂಟ್ ನ ಹಾಕ್ತಾರೆ. ಅಲ್ಲಿವರೆಗೂ ಕೂಡ ಸ್ಕ್ವಾಡ್ ಅಲ್ಲಿ ಹೆಸರು ಇದೆ. ಆದ್ರೆ ಇವರು 3 ಮ್ಯಾಚ್ ಕೂಡ ಆಡಲ್ಲ. ODI ಸೀರೀಸ್ ಇಂದ ಔಟ್ ಆಗಿದ್ದಾರೆ, ರೂಲ್ಡ್ ಔಟ್ ಆಗಿದ್ದಾರೆ. ಇನ್ನು ಹರ್ಷದೀಪ್ ಸಿಂಗ್ ಅವರು T20 ಚೆನ್ನಾಗಿ ಮಾಡ್ತಾ ಇದ್ರು. ಈಗ ಅವರು ಕೂಡ ಫಾರ್ಮ್ ನ ಕಳ್ಕೊಂಡಿದ್ದಾರೆ. T20 ಒಂದು ರಿದಮ್ ಇಲ್ಲ ಬೌಲಿಂಗ್ ಅಲ್ಲಿ. ಈಗ ಅಷ್ಟಾಗಿ ಬೌಲಿಂಗ್ ಮಾಡ್ತಾ ಇಲ್ಲ. ಸಿಕ್ಕಾಪಟ್ಟೆ ವೈಲ್ಡ್ ಗಳು, ನೋ ಬಾಲ್ ಗಳು ಈ ರೀತಿ ಆಗ್ತಾ ಇದಾರೆ. ಎಕ್ಸ್ಟ್ರಾಸ್ ಗಳನ್ನ ಜಾಸ್ತಿ ಕೊಡ್ತಾ ಇದಾರೆ ಮತ್ತು ಬೌಂಡ್ರೀಸ್ ಕೂಡ ಜಾಸ್ತಿ ಕನ್ಸಿಡರ್ ಮಾಡ್ತಾ ಇದಾರೆ. ಅದರಿಂದ ಇವ್ರನ್ನ ಕೂರಿಸುವಂತ ಚಾನ್ಸಸ್ ಇದೆ ಫಸ್ಟ್ ಮ್ಯಾಚ್ ಅಲ್ಲಿ. ಇನ್ನು ಗುರ್ನೂರ್ ಬ್ರಾ ಅವರು ಕೂಡ ಒಳ್ಳೆ ಬೌಲಿಂಗ್ ನ ಮಾಡಿದ್ರು ಅಫ್ಘಾನಿಸ್ತಾನ ವಿರುದ್ಧ. ಅದೇ ರೀತಿ ಇಂಡಿಯಾ ವಿರುದ್ಧ ಪರವಾಗಿ ಶ್ರೀಲಂಕಾ ವಿರುದ್ಧ ಕೂಡ ಸಖತ್ತಾಗಿ ಆಡಿದ್ದಾರೆ ಗುರ್ನೂರ್ ಬ್ರಾ ಅವರು. ಇವ್ರನ್ನು ಕೂಡ 11 ಅಲ್ಲಿ ಪಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಈ ಪ್ಲೇಯರ್ ನ. ಇದು 15 ಮೆಂಬರ್ಸ್ ನ ಸ್ಕ್ವಾಡ್ ಆದ್ರೆ 11 ಯಾವ ರೀತಿ ಇರೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಂಡಿಯನ್ ಒಂದು ಟಫೆಸ್ಟ್ 11 ಯಾವ ರೀತಿ ಇದೆ ಇಂಡಿಯಾದು ಅಂತ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೆಕ್ಸ್ಟ್ ವಿಡಿಯೋ ನೋಡಕ್ಕಾಗಿ. ಥ್ಯಾಂಕ್ ಯು ಗೈಸ್.